ಅಲ್ಲ ಈ ವಿಷಯ ಅಮ್ಮಾರಿಗೆ ಗೊತ್ತಾಯ್ತೋ ಗೊತ್ತಿಲ್ಲಪ್ಪ. ಇನ್ನೇನು ಸಾವುಕಾರರು ರಂಗಜ್ಜ ಬೋರಣ್ಣ ಎಲ್ಲಾರು ಒಂದಾಗಿರೋ ವಿಷಯ ಇನ್ನೇನು ಅಮ್ಮಾರಿಗೂ ಗೊತ್ತಿರುತ್ತೆ. ಗೊತ್ತಿಲ್ದಲ್ಲ ಏನು ನೋಡೋಣ, ಕೇಳೋದು ಒಂದು ಮಾತು ಕೇಳೋಣ ತಡಿ. ಅಲ್ಲ ಆದ್ರೂ ಸಾವುಕಾರರು ಇಷ್ಟೊಂದು ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡವ್ರು ಅದೇಂಗ್ ಒಂದಾಗ್ಬಿಟ್ರು ಅಂತ ಅವ್ರ ಜೊತೆ ನಾನು ಅದೇ ಯೋಚನೆ ಮಾಡ್ತಿದೀನಿ. ಆ ರಂಗಜ್ಜಂಗೂ ಆ ಬೋರಣ್ಣಂಗೂ ಕಂಡ್ರೆ ಅವ್ರ ಮಕ್ಳುಗಳು ಕಂಡ್ರೆ ಅವ್ರ ಮನೆಯವ್ರು ಕಂಡ್ರೆ ಅಷ್ಟೊಂದೆಲ್ಲ ಕೋಪ ಮಾಡ್ಕೊಳ್ತಿದ್ರು. ಇವ್ರು ಸಾವುಕಾರರು ಮಾತ್ರ ಬಲು ಇದಾರ ಕಣಿ ಹೇಳ ಮಾತ್ರ. ಇಷ್ಟು ದಿವಸ ಮಾತ್ರ ಎಲ್ಲಾರ ಜೊತೆನೂ ಅವರ ಬಾಮೈದ ಜೊತೆ ಅವ್ನ ಲೆಕ್ಕಾಚಾರ ಜೊತೆ ಬಲು ಚೆನ್ನಾಗಿತ್ತು, ಅವ್ರ ಮಾತೆಲ್ಲ ಕೇಳ್ಕೊಂಡ್ಬಿಟ್ಟು. ಇವಾಗ ಬರ್ತಾ 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 ಅವ್ರಿಬ್ರಿಗೂ ದೂರ ಮಾಡ್ಬಿಡ್ತು. ಅಣ್ಣ ತಮ್ಮಗಳ ಜೊತೆ ಇವಾಗ ಚೆನ್ನಾಗೈತೆ. ಅಬ್ಬಾ ಸಾವುಕಾರ ಹತ್ರ ಬುದ್ಧಿ ಕಲಿಬೇಕು ಮಾತ್ರ. ಅದ್ ಯಾಕೆ ಹಿಂಗ್ ಮಾಡ್ತಾರ ಏನಪ್ಪ, ಅದ್ ಏನ್ ಕೆಟ್ಟ ಬುದ್ಧಿ ಕಲ್ತಾರ ಏನಾತ್ಲಗಿ. ಫಸ್ಟ್ ಎಲ್ಲಾನು ಪಾಪ ಅವ್ರ ಬಾಮೈದ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಅವ್ರು ಆಗಿರೋದು. ಇವಾಗ ಬರ್ತಾ 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 ಇಂಥ ಕೆಲಸ ಮಾಡಿದಾರಲ್ಲ. ನಾನಂತರೂ ಏನೋ ಅನ್ಕೊಂಡಿದ್ದೆ ಕಣಿ ಹೇಳಪ್ಪ. ಈಗ ಬಾಮೈದರುಗಳಿಗೆ ಎಲ್ಲಾರ್ಗು ಕೈ ಬಿಟ್ಬಿಡ್ತು. ಯಾಕಂದ್ರೆ ಎಲ್ಲಾದ್ರೂ ಮುಗಿತಲ್ಲ, ಇನ್ನೇನು ಮಗನೂ ಎಲ್ಲ ಜವಾಬ್ದಾರಿ ತಗೊಂಡ ಬಾಮೈದು ಕಟ್ಕೊಂಡು ಏನಾಗ್ಬೇಕು. ಅವ್ರಿಗೆ ದೂಕ್ಬಿಟ್ಟ ಆಚೆ ಕಡೆ ಹಾಕ್ಬಿಟ್ರು. ಇವಾಗ ಇವರೆಲ್ಲಾರು ಚೆನ್ನಾಗಿದ್ದಾರೆ ಅಣ್ಣ ತಮ್ಮಗಳ ಜೊತೆ. ಸಾವುಕಾರ ಮಾತ್ರ ಬಲು ಬುದ್ಧಿ ಕಲ್ತಾರೆ ಇತ್ತೀಚೆಗೆ. ಅಮ್ಮರೇ ಅಮ್ಮರೇ ಒಟ್ನಲ್ಲಿ ಏನಾದ್ರೂ ಮಾಡ್ಬಿಟ್ಟು ತಿರ್ಗಾ ಅಮ್ಮರಿಗೆ ಅದು ಇದು ಹೇಳ್ಬಿಟ್ಟು ಆ ಬೋರಣ್ಣನ ಜೊತೆನೂ ಆ ರಂಗಜ್ಜ ಜೊತೆ ಸಾವುಕಾರ ಮಾತ್ರ ಒಂದಾಗ್ಲೇಬಾರ್ದು. ತಿರ್ಗಾ ಅವ್ರ ಮೇಲೆ ಮುನಿಸ್ಕೋಬೇಕು, ಅವ್ರ ಜೊತೆ ಚೆನ್ನಾಗಿರ್ಲೇಬಾರ್ದು. ಹಂಗ್ ಮಾಡ್ಲೇಬೇಕು. ನನಗ್ ಮಾತ್ರ ರಂಗಜ್ಜಾರ ಮನೆ ಮೇಲೆ ಕಡಿಮೆ ಕೋಪ ಇಲ್ಲ. ಅಲ್ಲ ಅವತ್ತು ಮೊನ್ನೆ ಅವ್ರ ಮಂತ ಹೋಗಿದೀನಿ, ಬಾಯ್ ಬಂದಾಗ ಬೈತ್ ಕಳಿಸ್ಬಿಡುತ್ತೆ. ಇಲ್ದವೆಲ್ಲ ಮಕ್ಳಿಗೆಲ್ಲ ಕಲ್ಸಕ್ ಬರ್ತೀಯ ನಮ್ ಸೊಸೆದ್ರುಗಳಿಗೆ, ಇಲ್ಲಾಕ್ ಬಂದಿದ್ಯಾ ನಡಿ ಅಂತ ಬಜ್ಜಿ ಗೌರಜ್ಜಿ ಯಾವತ್ತೂ ಇಲ್ದೇ ಇರೋದು. ನಾನೇನು ಮಾಡಿದೀನ ಅಂತದು ಸುಮ್ಕೆ ನನ್ನ ಅಂದ್ಮೇಲೆ ಎಲ್ಲಾರು ರೇಗಾಡ್ತಾರಲ್ಲ. ಏನಿದ್ರು ನಮ್ ಸಾವುಕಾರ ಹೆಂಗಸರು ಅಮ್ಮಾರಿದಾರ ನೋಡ್ರಿ, ಅವರೇ ಬಲು ಒಳ್ಳೆಯವರು ಮಾತ್ರ. ನನ್ಗೆ ನನ್ ಕಷ್ಟ ಸುಖಕ್ಕಾಗೋದು, ನನಗೆ ಹೆಲ್ಪ್ ಮಾಡೋದು ಪ್ರತಿಯೊಂದನು ಅವರೇನೆ. ಅವ್ರು ಬಿಟ್ರೆ ಇನ್ಯಾರು ಹೆಲ್ಪ್ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಅಮ್ಮ ಕಂಡ್ರೆ ಬಲು ಇಷ್ಟ. ಈಗ ಅಮ್ಮಾರಿಗೆ ಹಿಂಗೆಲ್ಲ ಆಗ್ತೈತೆ ಅಂದ್ಮೇಲೆ ನಾನ್ ಸುಮ್ಕಿರ್ತೀನ? ತಡಿ ಅಮ್ಮಾರಿಗೆ ಕರೆದ್ಬಿಟ್ಟು ಮೊದ್ಲು ಹೇಳ್ತೀನಿ. ಅಲ್ಲ ಸಾವುಕಾರಿಗೆ ಎಷ್ಟು ಧೈರ್ಯ ಇರ್ಬೇಕು. ಹೋಗಿ ಹೋಗಿ ಅವ್ರ ಮಂತ ಹೋಗ್ಬಿಟ್ಟು ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಕೋಳಿ ಸಾಂಬಾರು ಮಟನ್ ಸಾಂಬಾರೆಲ್ಲ ತಿನ್ಕೊಂಡು ಖುಷಿ ಖುಷಿಯಾಗಿ ಕುಂತೈತೆ. ಪಾಪ ನಮ್ಮ ಅಮ್ಮಾರು ಎಲ್ಲಾರ ಜೊತೆನೂ ಕೆಟ್ಟರಾಗ್ಬಿಟ್ಟು ಈ ಕಡೆ ತಮ್ಮಂಗೂ ಮಾತಾಡ್ಸಂಗಿಲ್ಲ, ಈ ಕಡೆ ತಮ್ಮನ ಹೆಂಡತಿಗೂ ಮಾತಾಡ್ಸಂಗಿಲ್ಲ. ಎಲ್ಲಾರ ಜೊತೆನೂ ಪಾಪ ಕೆಟ್ಟವರಾಗಿರೋದು ನಮ್ಮ ಅಮ್ಮಾರು. ಹೇಳ್ತೀನಿ ಮೊದ್ಲು ಹಿಂಗೆಲ್ಲ ಮಾಡಿದಾರ ನೋಡ್ರಿ ಸಾವುಕಾರು ಅಂತ. ಅಮ್ಮರೇ ಅಮ್ಮರೇ ಆಗಲ್ಲ ಇದ್ಯಾಕೆ ಗಿರ್ಜಿ, ಯಾಕೆ ಅವಾಗ್ಲಿ ನಾನು ಅಮ್ಮಾರೆ ಅಮ್ಮಾರೆ ಅಂತ ಕೂಕರ್ತಿದ್ಯಾ? ಅಯ್ಯ ಬಾಯ್, ನಾನು ಅಂದ್ರಿಟ್ಟು ನಿಮ್ ಸಾವುಕಾರರು ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ ಅಂತ ಹೇಳಿದ್ರು, ತೋಟತ್ತ ಹೋಗಿದ್ದಾರೆ. ಅದಕ್ಕೆ ಒಂದ್ ಸ್ವಲ್ಪ ಅಡಿಗೆ ಮಾಡ್ತಿದ್ದೆ ಕಣ್ ಬಾರೆ. ಬಸ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ತಿದ್ದೆ. ಅವ್ರಿಗೆ ಬಸ್ಸಾರು ಮುದ್ದೆ ಅಂದ್ರೆ ಬಲು ಇಷ್ಟ, ಹಂಗಾಗಿ ಅಡಿಗೆ ಎಲ್ಲ ರೆಡಿ ಮಾಡ್ತಿದ್ದೆ. ನನ್ ಸೊಸೆನೂ ಇವನು ನಮ್ಮ ಶಶಿನೂ ನಮ್ ದಿಲೀಪ ಇಬ್ರು ಅವರು ತೋಟದ ಹತ್ರ ಹೋಗಿದ್ದಾರೆ. ಬೇಡ ಕಣಪ್ಪ ತೋಟದ ಹತ್ರ ಮಗಿ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರು ಆ ಹುಡ್ಗಿ ಇದ್ದಾಳಲ್ಲ, ಇಲ್ಲ 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 ನಾನು ಹೋಗ್ತೀನಿ ಸುಮ್ಕಿರಿ ಅಂತ ಒಂದೇ ಸಂಖ್ಯೆ ಆಟ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಅತ್ಲಗಿ ಪಾಪ ಮಾಡ್ಲಿ ಕೆಲ್ಸ, ಅತ್ಲಗಿ ಏನೋ ಖುಷಿ, ಅವಳು ಖುಷಿ ಹೋಗ್ ಬರ್ಲಿ ಅಂತ ಅತ್ಲಗಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದೀನಿ. ಹಂಗಾಗಿ ಮುದ್ದೆ ಬಸ್ಸಾರೆಲ್ಲ ಮಾಡ್ತಿದ್ದೆ ಬಾರೆ ಗಿರ್ಜಿ. ನನ್ಗೂ ಬಲು ಬೇಜಾರಾಗ್ತಿತ್ತು. ನಾನು ಆದ್ರೂ ಅನ್ಕೊಂಡೆ ಇದ್ಯಾಕ್ ನಮ್ ಗಿರ್ಜಿ ಇಟ್ಟೊತ್ತಾದ್ರೂ ಬರ್ಲಿಲ್ಲ, ಹೆಂಗ ಬೇಜಾರಾದ್ರ ಕಳಿಯೋದು, ಹೆಂಗ ಮಾತಾಡ್ಕೊಂಡು ಆರಾಮಾಗಾರ ಕೂತ್ಕೋಬಹುದಿತ್ತು. ನೀನಿದ್ರೆ ನೀನಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರ್ ಕಣೆ ಗಿರ್ಜಿ. ಮನೇಲಿ ಬೇರೆ ಯಾರು ಇರಲ್ಲ, ಹೆಂಗ ಗಿರ್ಜಿ ಬಂದ್ರೆ ಸಾಕು ಅಂತ ನಾನು ಅನ್ಕೊಳ್ತಿದ್ದೆ. ಅಷ್ಟ್ರಲ್ಲಿ ನೀನೇ ಬಂದೆ ಕಣೆ. ಬಾರೆ ಬಂದಿಟ್ಟು ಕುತ್ಕೋ ಬಾರೆ, ಇಬ್ರು ಕುತ್ಕೊಂಡು ಮಾತಾಡೋಣ. ನನಗೂ ಬಲು ಬೇಜಾರಾಗ್ತೈತೆ ಅಲ್ಲ ಅಡ್ಗೆ ಮನೇಲೇನೆ. ಅಯ್ಯೋ ಅಮ್ಮಾರೆ ಮುದ್ದೆ ಬಸ್ಸಾರು ಮಾಡಿದಂತೆ ಸಾವುಕಾರಿಗೆ. ಅಲ್ಲ ಸಾವುಕಾರ ಇನ್ನೇನ್ ಕೋಳಿ ಸಾಂಬಾರು ಮಟನ್ ಸಾಂಬಾರೆಲ್ಲ ಚೆನ್ನಾಗಿ ತಿನ್ಕೊಂಡ್ ಬರ್ತಿದಾರೆ. ಮಧ್ಯಾಹ್ನಕ್ಕೆ ಇನ್ನೇನಕ್ಕೆ ಮುದ್ದೆ ಬಸ್ಸಾರೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ ತಿರ್ಕೊಂಡು ಹೇಳ್ರಿ. ಓ ಆರಾಮಾಗಿದ್ದಾರೆ ಅವ್ರೇನು. ನೀವು ಪಾಪ ನೀವು ಆರೋಗ್ಯದ ಕಡೆ ಗಮನ ಕೊಡ್ರಿ. ಕೋಳಿ ಸಾಂಬಾರು ಮಟನ್ ಸಾಂಬಾರು ಅದೇನೆ ಅದ್ಯಾರ ಮನೇಲಿ ತಿನ್ಕೊಂಡ್ ಬರ್ತಾರೆ ಇವಾಗ. ಹಂಗೇನಾದ್ರೂ ಎಲ್ಲಾರು ಬೀಗ್ರೂಟನೋ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನನಗೆ ಹೇಳೇ ಹೋಗೋದವ್ರು. ಹಂಗೆ ಹೋಗೋದು ಇಲ್ಲ ಏನಿಲ್ಲ. ಮೊದ್ಲೇ ಹುಷಾರ್ ಬೇರೆ ಇಲ್ಲ. ನಾನ್ ನೋಡಿದ್ರೆ ನಾನು ಅಡಿಗೆ ಏನಾರ ಮಾಡೋಣ ಅಂತ ನಾನ್ ನೋಡ್ತಿದೀನಿ. ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನೀನ್ ನೋಡಿದ್ರೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ತಿನ್ಕೊಂಡ್ ಬರ್ತಾರಂತ ಹೇಳ್ತಿದ್ಯಲ್ಲ ಗಿರ್ಜಿ. ಸುಮ್ನೆ ಸುಳ್ಳು ಹೇಳ್ಬೇಡ, ಸುಮ್ಕಿರು. ಇನ್ನೇನ್ ಬರ್ತಾ ನಿಮ್ ಸಾವುಕಾರ ತೋಟತ ಹೋಗಿದಾರೆ ಮತ್ತೆ. ಸುಮ್ಕಿರಿ, ಹಿಂಗೆಲ್ಲ ಮಾತಾಡಬೇಡ ನೀನು. ಅಯ್ಯೋ ಇದೊಳ್ಳೆ ಕತೆ ಆಗೋಯ್ತಲ್ಲ ಅಮ್ಮರೆ. ನಾನು ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ. ನಿಜವಾಗ್ಲೂನು ಸಾವುಕಾರರು ಹೋಗಿದ್ದಾರೆ. ಯಾರ ಮನೆ ತಾವ್ ಗೊತ್ತಾ? ನಿಮ್ಗೆ ವಿಷಯ ಗೊತ್ತಿಲ್ವಾ ಹಂಗಾರೆ? ಅಲ್ಲ ನಿಮ್ಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ ಪಾಪ ಸಾವುಕಾರರು ನಿಮ್ಗೆಲ್ಲ ಹೇಳ್ತಾರ ಕಡೆ ಹೇಳ್ರಿ. ಅಲ್ಲ ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಏನ್ ಹೇಳಿದ್ರು ನೀವು ಸಾವುಕಾರಿಗೆ ಬಿಟ್ಕೊಡಲ್ಲ. ಆ ಸಾವುಕಾರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಹೆಂಡ್ತಿ ನಾನು ಏನ್ ಮಾತಾಡಿದ್ರು ಏನು ಹೇಳಿದ್ರು ನೆಮ್ಕೆ ಬಿಡ್ತಾಳೆ. ಅವಳಿಗೆ ಇನ್ನೇನ್ ಹೇಳದಂತ ಸುಮ್ಕಾಗ್ಬಿಟ್ಟಿದ್ದಾರೆ. ಇದೊಳ್ಳೆ ಕಥೆ ಆಗೋಯ್ತಲ್ಲ.
ಲೇ ಗಿರ್ಜಿ, ಅದೇನ್ ಮಾತಾಡ್ತಿದ್ಯೋ ಕರೆಕ್ಟ್ ಆಗಿ ಮಾತಾಡು ನೀನು. ಸುತ್ತು ಬಳಸಿ ಮಾತಾಡಬೇಡ. ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಏನಾಯ್ತು ಹೇಳ ಬಾಯ್ ಬಿಟ್ಟು. ನನ್ ಗಂಡ ಅಂತದ್ ಏನೇ ಮಾಡಿದಾನೆ? ನನಗೆ ಹೇಳ್ದಲೇ ಇರೋ ವಿಷಯ ಏನ್ ಮಾಡಿದಾನೆ ಅಂತ ತಪ್ಪು? ಸುಮ್ಕೆ ಅವ್ರ ಮೇಲೆ ಏನೇನೋ ಹೇಳ್ಬೇಡ, ದೂರ ಬೇಡ ನೀನು. ಅಯ್ಯೋ ಅಮರೇ, ನಾನು ಯಾಕೆ ಸುಮ್ಕಿರ ಹೇಳೋದು ದೂರದು ಮಾಡೋಣ? ಏನಿಲ್ಲ, ಸಾವುಕಾರರು, ರಂಗಪ್ಪ ಮತ್ತೆ ಬೋರಣ್ಣ ಎಲ್ಲಾರು ಒಂದಾಗಿದ್ದಾರೆ. ನಿಮ್ ಕುಟುಂಬ ಎಲ್ಲ ಒಂದಾಗೈತೆ. ಎಲ್ಲ ಅಣ್ಣ ತಮ್ಮದ್ರೆಲ್ಲ ಖುಷಿಯಾಗಿದ್ದಾರೆ ಒಂದಾಗ್ಬಿಟ್ಟು. ನಿಮಗ್ ಗೊತ್ತಿಲ್ವಾ? ಸಾಲದಕ್ಕೆ ಸಾವುಕಾರರು ಗೌರಮ್ಮಂತವಿಂದ ಸೀದಾ ರಂಗಜರ್ಮಂತ ಹೋಗಿ ಒಂದಾಗಿ ರಂಗಜರ್ಮಂತ ಕೂತ್ಕೊಂಡು ಹೋಗ್ಬಿಟ್ಟು ಕುಮಾರನ ಕೋಳಿ ಗಿಳಿ ಎಲ್ಲ ತಗೊಂಬಂದಾನೆ. ಕೋಳಿ ಸಾಂಬಾರೆಲ್ಲ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಅವ್ರು ಕುಂತಾರೆ ಖುಷಿಯಾಗಿ. ನಿಮ್ಗೆ ಗೊತ್ತೇ ಇಲ್ವಾ ಹಂಗಾರೆ ವಿಷಯ ನಿಮ್ಗೆ? ಏನ್ ಹೇಳ್ತಿದ್ಯಾ ಗಿರ್ಜಿ ನೀನು? ನಮ್ ರಂಗಪ್ಪರಿಗೆಲ್ಲರಿಗೂ ಮಾತಾಡ್ಸಿದ್ದಾನ ನಮ್ಮ ಯಪ್ಪ ಹೋಗ್ಬಿಟ್ಟು. ಇಲ್ಲ ಯಾವ್ದೇ ಕಾರಣಕ್ಕೂ ಮಾತಾಡ್ಸಲ್ಲ ಕಡೆಯಲ್ಲ. ಅವ್ರು ಮಾಡಿರೋ ಮೋಸಗಳಿಗೆ ಅವ್ರಿಗೆ ನಮ್ ಗಂಡಂಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದಾರೆ ಗೊತ್ತಾ? ಅವ್ರ ತಮ್ಮಂದುಗಳಾಗ್ಬಿಟ್ಟು ಅಣ್ಣಂಗೆ ಕೊಡುವ ಬೆಲೆ ಕೊಟ್ಟಿಲ್ಲ, ಏನಿಲ್ಲ. ಒಂದ್ ಈಟ ಆದ್ರೂನು ಮೊನ್ನೆ ಅವ್ನು ಕುಮಾರಣ್ಣ ಅಂತೆ, ಅವನು ತೋಟದಲ್ಲಿ ಹೋಗೋದಕ್ಕೆ ಜಾಗ ಬಿಟ್ಟಿಲ್ಲ. ಹೋಗ್ತಿರೋ ಟ್ಯಾಕ್ಟ್ರಿಗೆ ಅಡ್ಡ ನಿಲ್ಲಿಸ್ಬಿಟ್ಟು ವಾಪಸ್ ಕಳ್ಸಿದಾನೆ. ಅಷ್ಟೊಂದೆಲ್ಲ ಮೋಸ ಮಾಡಿದಾರೆ. ಸಾಲದಕ್ಕೆ ಆ ಬೋರಣ್ಣನ ಮಗಂದು ಎಂಗೇಜ್ಮೆಂಟ್ ಬೇರೆ ಐತೆ. ಆ ಎಂಗೇಜ್ಮೆಂಟ್ಗೆ ಆ ಬೋರಣ್ಣನ ಮಗಂದು ಎಂಗೇಜ್ಮೆಂಟ್ಗೂ ಕರೆದಿಲ್ಲ. ಆ ರಾಜೇಶನ್ಗೆ ಊರವ್ರಿಗೆಲ್ಲ ಕರೆದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಬಸ್ ಮಾಡ್ಕೊಂಡು. ನಾವೇನಂತದ್ ಮಾಡಿದೀವಿ ಅಲ್ಲ? ಮನೆಗೆ ಹಿರಿಯಣ್ಣ ಅಂದ್ಮೇಲೆ ಮಾತಾಡಿಸ್ದಲೇ ಇರ್ಲಿ. ಏನಾದ್ರೂ ಬಂದ್ಬಿಟ್ಟು ಒಂದ್ ಮಾತು ಕರಿಯೋಣ ಅನ್ನೋ ಜ್ಞಾನ ಬೇಡವಾ? ಇಷ್ಟೊಂದೆಲ್ಲ ಮೋಸ ಮಾಡಿದಾರೆ ಅಂತದ್ರಲ್ಲಿ ನಮ್ಮಯ್ಯಪ್ಪ ಅವ್ರ ಮಾತ ಹೋಗ್ಬಿಡುತ್ತಾ? ಸುಮ್ಕೆ ಏನು ಹೇಳ್ಬೇಡ, ಸುಮ್ಕಿರ ಗಿರ್ಜಿ ನೀನು. ಇಲ್ದವೆಲ್ಲ ಹೇಳಕ್ ಬರ್ಬೇಡ ನೀನು. ನಿಂದ ಏನೈತೆ ಕೆಲಸ ಮಾಡ್ಕೊ ಹೋಗಿ. ಅಯ್ಯೋ, ಇದು ಒಳ್ಳೆ ಕಥೆ ಆಗೋಯ್ತಲ್ಲ ಅಮರೇ. ನಿಮ್ಗೆ ಏನೋ ಸತ್ಯ ಹೇಳಕ್ ಹೋದ್ರೆ ನೀವು ಇಲ್ದವೆಲ್ಲ ಹೇಳ್ತಿರ್ತೀರ. ಅದಕ್ಕೆ ನನಗೆ ನಿಮ್ ಮೇಲೆ ಬೇಜಾರಾಗೋದು, ಬಲು ಬೇಜಾರಾಗೋದು. ದಿಟ್ಟವಾಗ್ಲು ಕಣ್ರಿ ಅಮ್ಮರೇ, ಸುಳ್ಳು ಯಾಕೆ ಹೇಳಕ್ ಹೋಗೋಣ? ನಿಜವಾಗ್ಲೂನು ಸಾವುಕಾರರು ನಮ್ ರಂಗಜರ್ಮಂತ ಹೋಗಿದ್ದಾರೆ. ಗೌಡ್ರು ಎಲ್ಲಾರ್ಗೂ ಕರೆದ್ಬಿಟ್ಟು ಒಂದ್ ಮಾಡಿ ಕಳ್ಸಿದ್ದಾರೆ. ಕೋಳಿ ಸಾಂಬಾರು ಊಟ ಮಾಡ್ಕೊಂಡು ಅಲ್ಲೇ ಕುಂತಿದ್ದಾರೆ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಈಗ ಸಾವುಕಾರರು ಬರ್ತಾರಲ್ಲ, ಬಂದಾಗ ನೀವೇ ಕೇಳಿರಂತ ಕಣಿ ಹೇಳ್ರಿ. ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಸತ್ಯ ಏನಂತ. ಅಲ್ಲ, ಈ ಗಿರ್ಜಿ ಹೇಳ್ತಿರೋ ನೋಡಿದ್ರೆ ಯಾಕ ನಿಜ ಅನಿಸ್ತೈತಲ್ಲ? ಲೇ ಗಿರ್ಜಿ, ನೀನ್ ಹೇಳ್ತಿರೋ ನಿಜ ಏನೇ ಹಂಗಾರೆ? ನಮ್ಮ ಯಪ್ಪ ಹಂಗಾರೆ ನಮ್ ರಂಗಪರಮಂತವೆಲ್ಲ ಹೋಗಿದ್ನನ್ನು ಹಂಗಾರೆ? ಅಲ್ಲ, ಅವ್ರು ಮಾತ್ರ ಅಣ್ಣ ತಮ್ಮಂದ್ರ ಜೊತೆ ಮಾತ್ರ ಚೆನ್ನಾಗಿಗ್ಬಿಟ್ಟು ಈಗ ಖುಷಿಯಾಗಿರ್ಲಿ. ನಾನು ಮಾತ್ರ ನನ್ನ ಅಣ್ಣ ತಮ್ಮಂದ್ರು ಎಲ್ಲಾರ್ಗೂನು ಯಾರಿಗೂ ಮಾತಾಡ್ಸಂಗೆ ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಳ್ಳೋಣ. ಎಲ್ಲಾರ್ಗೂನು ನನ್ನಿಂದ ದೂರ ಮಾಡ್ಬಿಟ್ರು. ನನ್ನ ಅಣ್ಣ ತಮ್ಮನ್ಗೆ ಎಲ್ಲಾರ್ಗೂನು ಬೈದ್ಬಿಟ್ಟು ಪಾಪ ಲೆಕ್ಕಾಚಾರಿಗೆ ನನ್ನ ತಮ್ಮಂಗೆ ಎಲ್ಲಾರು ಅವನೇನ್ ಕಾಯಿ ಎತ್ಕೊಳ್ಳಿಲ್ವ ತೋಟದಲ್ಲಿ ಗೊತ್ತಿಲ್ಲ. ಇಲ್ದವೆಲ್ಲ ಯಾರೋ ಬಂದು ಹೇಳ್ಬಿಟ್ರು, ಅವ್ರ ಮಾತು ಕೇಳ್ಕೊಂಡ್ಬಿಟ್ರು. ಅವ್ರಿಗೆ ಎಲ್ಲಾರ್ಗೂನು ಇದ್ ಮಾಡ್ಬಿಟ್ರು. ಇವಾಗ ಅವರು ಅಣ್ಣ ತಮ್ಮಂದ್ರಗಳ ಜೊತೆ ಖುಷಿಯಾಗಿರೋದ? ನೋಡಿ ಎಂತ ಕೆಲಸ ಮಾಡ್ತಿದಾರಂತ. ನಾನು ಏನೋ ಅನ್ಕೊಂಡಿದ್ದೆ ಕಣೆ ಗಿರ್ಜಿ. ನನ್ನ ತಮ್ಮನ ಮಾತು ನಾನು ಕೇಳಬೇಕಿತ್ತು. ಬಲು ತಪ್ಪು ಮಾಡ್ಬಿಟ್ಟೆ ನಾನು. ಹೂ ಕಣ ಮರೆ. ಅಲ್ಲ ಪಾಪ ನಿಮ್ ತಮ್ಮ ಅವನು ನಿಂಗಣ್ಣ ಅಂತದ್ ಏನ್ ಮಾಡ್ದ ಅಂತ. ಅಲ್ಲ, ಇಷ್ಟು ದಿವಸ ಅವ್ರ ತಮ್ಮಂದ್ರುಗಳಾಗಿದ್ರ ಪ್ರತಿ ಒಂದಕ್ಕೂ ಒಂದ್ ಕೋಳಿ ಫಾರಂ, ಒಂದ್ ಕುರಿ ಫಾರಂ ಆಗ್ಲಿ, ತೋಟದ ಕೆಲ್ಸಗಳಾಗ್ಲಿ, ಮನೆ ಕಟ್ಸುವಾಗ್ಲಿ, ಮನೆ ಜವಾಬ್ದಾರಿಗಳಾಗ್ಲಿ, ಕಷ್ಟ ಸುಖಕ್ಕೆ ಪ್ರತಿ ಒಂದಕ್ಕೂ ಪಾಪ ನಮ್ ಇವನ್ ಆಗಿರೋದು ನಿಂಗಣ್ಣ ನಿಮ್ ತಮ್ಮ. ಈ ಸಾವುಕಾರ ಅನ್ನಿಸ್ಕೊಳ್ಳೋದಕ್ಕೆ ಊರವ್ರಿಗೆಲ್ಲರಿಗಿಂತ ಶ್ರೀಮಂತ ಆಗೋದಕ್ಕೆ ಮುಖ್ಯ ಆದ ಕಾರಣ ನೀವು ನಿಂಗಣ್ಣ. ಅವ್ರ ಮನೆ ಕೆಲ್ಸಗಳೆಲ್ಲ ಬಿಟ್ಟು ಅವ್ರ ಮಕ್ಳುಗಳು ಓದ್ಸೋದ್ರ ಕಡೆ ಗಮನ ಕೊಡದಲ್ಲ ಪಾಪ ಅಷ್ಟೊಂದೆಲ್ಲ ನಿಮ್ ಮನೆಗೋಸ್ಕರ ಅಷ್ಟೊಂದೆಲ್ಲ ತ್ಯಾಗ ಮಾಡಿದಾನೆ, ಕಷ್ಟಪಟ್ಟಿದ್ದಾನೆ. ಅಂತವ್ರಿಗೆ ಯಾರ್ದೋ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟು ಅವ್ನ ನಿಂಗಣ್ಣಂಗೆ ಇವಾಗ ನೋಡಿದ್ರೆ ನೀವು ಅವ್ರು ನೋಡಿದ್ರೆ ಸಾವುಕಾರರು ಅಣ್ಣ ತಮ್ಮಂದ್ರಗಳ ಜೊತೆ ಒಂದಾಗ್ಬಿಟ್ಟು ನಿಮ್ಗೆ ಎಲ್ಲೂ ಹೋಗ್ದಂಗೆ ಯಾರ ಜೊತೆನೂ ಇರ್ದಂಗೆ ಹಿಂಗ್ ಮಾಡ್ಬಿಟ್ರಲ್ಲ. ಇವ್ರು ಸಾವುಕಾರರು ಮಾಡಿದ್ ಸರಿನಾ? ನೀವೇ ಹೇಳ್ರಿ ಒಂದ್ರಿಟ್ಟು. ನನಗೆ ನಿಮ್ಗೆ ಬೇಜಾರಾದ್ರೆ, ನಿಮ್ಗೆ ಮೋಸ ಆದ್ರೆ ಸಹಿಸ್ಕೊಳಕ್ ಆಗಲ್ ಕಣ ಮರೆ. ಅದಕ್ಕೆ ಹೇಳೋದು ಬಂದೆ. ನೆಂಬಿದ್ರೆ ನೆಂಬ್ರಿ, ಇಲ್ಲಾಂದ್ರೆ ಬಿಟ್ರಿ. ನನ್ಗೇನಾಗ್ಬೇಕಾಯ್ತೆ? ಇರೋದನ್ನು ಇದ್ದಂಗೆ ಹೇಳ ಹೋಗ್ತಿದ್ದೀನಿ ನಾನು. ಅಮ್ಮರೇ, ಅಲ್ಲಿ ನೋಡ್ರಿ ಸಾವುಕಾರರು ಬರ್ತಿದಾರೆ. ಕೇಳ್ರಿ ಅದೇನು. ಕೇಳಿ ವಿಚಾರಿಸ್ರಿ. ಹಂಗೆ ಬಿಡ್ಬೇಡ್ರಿ ಮಾತ್ರ. ಯಾವ್ದೇ ಕಾರಣಕ್ಕೂ ಸಾವುಕಾರರಿಗೆ ತಿರ್ಗಾ ರಂಗಜರ್ಮಂತ ಹೋಗೋದಾಗ್ಲಿ, ರಂಗಜರ್ಗ್ ಮಾತಾಡ್ಸಕ್ಕಾಗ್ಲಿ ಎಲ್ಲದನ್ನು ಕಳ್ಸಬಾರ್ದು. ನೀವು ಹಂಗೆ ಸ್ಟ್ರಿಕ್ಟ್ ಮಾಡ್ಬಿಡ್ರಿ, ಕೋಪ ಮಾಡ್ಕೊಂಡು. ಇನ್ನೊಂದ್ ದಿವಸ ಹೋಗ್ಲೇಬಾರ್ದು ಅವ್ರು. ಸಾಲದಕ್ಕೆ ಇವ್ ನಿಮ್ ಮಗ ಇದ ನೋಡ್ರಿ ದಿಲೀಪ್ ಒಂದೇ ಜಾಸ್ತಿ. ಅಯ್ಯೋ, ದಿನಾಲೂ ಹೋಗ್ಬಿಟ್ಟು ಏನು ಆ ರಂಗಜರ್ಮಂತವ ಅವನು ನಿಮ್ಮ ಸಾವುಕಾರ ದೊಡ್ಡ ಮಗ ಇದ ನೋಡ್ರಿ, ಯಾರು ಗಜೇಂದ್ರ, ಅವ್ರ ಮಂತ ಹೋಗ್ಲಿ ಏನ್ ಕೂತ್ಕೊಂಡು ಬೆಳಗಿಂದ ಸಂಜೆ ಗಂಟ ಎಲ್ಲಾರು ಅಣ್ಣ ತಮ್ಮದ್ರುಗಳು ಅಷ್ಟು ಖುಷಿಯಾಗಿರ್ತಾರೆ, ಹರಟೆ ಹೊಡಿತಿರ್ತಾರೆ. ತೋಟದಲ್ಲೆಲ್ಲ ಎಲ್ಲಾರು ಒಂದೇ ತಾವ್ ಕೂತ್ಕೊಂಡಿರ್ತಾರೆ, ಊಟ ಮಾಡ್ತಿರ್ತಾರೆ. ನಿಮ್ಗೇನು ಗೊತ್ತಿಲ್ಲ ಅನ್ನು. ಎಲ್ಲಾರ ಅಪ್ಪ ಮಗ ನಿನಗ್ ಗೊತ್ತಿಲ್ದಂಗೆ ಏನೇನೋ ಮಾಡ್ತಿದಾರೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಕಣಿ. ಹೇಳ್ರಿ. ನೋಡ್ದೇನೆ ಗಿರ್ಜಿ, ನನಗ್ ಗೊತ್ತಿಲ್ದಂಗೆ ಏನೇನ್ ಮಾಡ್ತಿದಾರೆ, ಏನೇನ್ ವಿಚಾರಗಳು ನಡೆಸ್ತಿದಾರೆ ಅಂತ ಇವ್ರು ಅಪ್ಪ ಮಗ ಇಬ್ರು ಸೇರ್ಕೊಂಡ್ಬಿಟ್ಟು ನಾನ್ ನೋಡಿದ್ರೆ ಅಪ್ಪ ಮಗಂಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದೀನಿ.
ಇವ್ರು ನೋಡಿದ್ರೆ ಹಿಂಗ್ ಮೋಸ ಮಾಡ್ತಿದಾರಲ್ಲ ನಂಗೆ. ಇವ್ರು ಮಾಡ್ತೀರಾ ಸರಿನಾ? ಮಾಡ್ತೀನಿ ಕಣ್ ತಡಿ, ನನಗ್ ಬರ್ತಾ ಇರೋ ಕೋಪಕ್ಕೆ. ಬರ್ಲಿ ತಡಿ, ಅವ್ನು ದಿಲೀಪ ಬರ್ಲಿ ಮೊದ್ಲು. ಅವನಿಗೆ ಐತೆ ಅವನಿಗೆ. ಅಮರೇ ಅಮರೇ, ಅಲ್ಲಿ ಬರ್ತಿರೋದು ಸಾವುಕಾರ. ನೋಡ್ರಿ ನೋಡ್ರಿ ನೋಡ್ರಿ, ಸಾವುಕಾರ ಬರ್ತಿದ್ದಾರೆ. ವಾ ಕೇಳ್ರಿ, ನೀವೇನು ವಿಚಾರಿಸ್ರಿ ಅದೇನಂತ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ. ನೋಡ್ರಿ ಅಮರೇ, ಬಿಡ್ಬೇಡ್ರಿ ಮಾತ್ರ. ಅದೇನಾದ್ರೂ ಮಾಡ್ಲಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ ನೀವು. ವಾ ಬೈರಿ ಸಾವುಕಾರಿಗೆ, ಹೇಳ್ರಿ ಯಾಕ್ರಿ ಹೋಗಿದ್ರಿ. ಇನ್ನೊಂದ್ ದಿವಸ ಏನಾದ್ರು ಅವ್ರಿಗೆ ಮಾತಾಡ್ಸೋದಾಗ್ಲಿ, ಅವ್ರ ಮಂತ ಹೋಗೋದಾಗ್ಲಿ, ಏನಾದ್ರೂ ನಿಮ್ ತಮ್ಮಂದ್ರುಗಳು ಏನಾದ್ರು ನಮ್ಮನೆ ಹತ್ರ ಬರೋದಾಗ್ಲಿ ಏನಾದ್ರು ಮಾಡ್ಬಿಟ್ರೆ ಅಂದ್ರೆ ಸರಿ ಇರಲ್ಲ ಅಂತಾನೆ ಹೇಳ್ರಿ. ಎದುರಿಸ್ರಿ ಒಂದ್ರಿಟ್ಟು. ನೀವ್ ಹಿಂಗ್ ಸದಾ ಕೊಟ್ಟಿರೋದಕ್ಕೇನೆ ಸಾವುಕಾರ ಹಿಂಗೆಲ್ಲ ಮಾಡ್ತಿರೋದು. ಇಲ್ಲ ಕಣೆ ಗಿರ್ಜಿ, ಇಲ್ಲ ಕಣೆ. ಇಷ್ಟು ದಿವಸ ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ, ಇವ್ರಿಗೆ ಯಾಕೆ ಅತಿ ಆಗೋಯ್ತು ಕಣೆ. ನನಗೆ ಸದಾ ಮಾಡ್ಕೊಂಡಿದ್ದಾರೆ ಇವ್ರು. ನನ್ಗೆ ಏನ್ ಅನ್ಕೊಂಡಿರ್ಬೇಕು ಅಂತ ಇವ್ರೆಲ್ಲಾರು. ಆ ದಿಲೀಪನು ನಮ್ಮ ಹುಡುಗ ಬುದ್ಧಿವಂತ ಅದ ಅಂತ ನಾನ್ ಹೇಳ್ತಿದ್ದೀನಿ. ಅವ್ರ ಮಾವರಿಗೆ, ಅವ್ರ ಅತ್ತೆಯರಿಗೆ ಯಾರಿಗೂ ಮನೆ ಹತ್ರ ಕೈ ಎಲ್ಲ ಮಾತಾಡ್ಸಲ್ಲ. ಇವ್ರಂದ್ರೆ ಅಣ್ಣ ತಮ್ಮಂದ್ರ ಕಡೆ ಮಾತ್ರ ಬೋಲು ಚೆನ್ನಾಗಿ ಮಾತಾಡ್ಸೋದು, ರುಚಿ ಚೆನ್ನಾಗಿರೋದು ಅವರು. ನಾನ್ ಮಾತ್ರ ಯಾರಿಗೂ ಮಾತಾಡ್ಸಂಗೆ ಮಂತಾಬ ಒಂಟಿ ಆಗಿರೋಣ. ನೋಡಿ ಹೆಂಗೈತಂತ ಇವ್ರದೆಲ್ಲ. ಹೇಳ್ರಿ ಅಮ್ಮರೇ, ಸಾವುಕಾರರು ಬರ್ತಿದಾರೆ. ಕೇಳ್ರಿ, ನೀವೇನು ವಿಚಾರಿಸ್ರಿ. ನಾನ್ ಸುಳ್ಳು ಹೇಳಿರಬೇಕಾದ್ರೆ ಒಂದೊಂದಾಗೆ ಬಾಯ್ ಬಿಡಿಸ್ರಿ. ಸತ್ಯ ಏನಂತ ನಿಮ್ಗೇನೆ ಗೊತ್ತಾಗ್ತಾ ಹೋಗುತ್ತೆ. ಹಂಗಂತೀಯ? ಬರ್ಲಿ ಕಡೆ ಸುಮ್ಕಿರು. ನಾನು ಕೇಳಿ ವಿಚಾರಿಸ್ತೀನಿ. ನಾನು ಏನೋ ಹುಷಾರಿಲ್ಲ ಇವರಿಗೆ ಅಂತ ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು, ನಾನು ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ ಕಣೆ. ಅಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಇವ್ರು ನೋಡಿದ್ರೆ ಎಲ್ಲಾರು ಹಿಂಗ್ ಮಾಡ್ತಿದಾರಲ್ಲ ಗಿರ್ಜಿ. ಆಯ್ತು ಸುಮ್ಕಿರಿ ಅಮ್ಮರೇ. ನೋಡ್ರಿ ಅಲ್ಲಿ ಬರ್ತಿದಾರ, ಸುಮ್ಕಿರಿ. ಒಂದ್ ಗಳಿಗೆ ಸುಮ್ಕಿರಿ. ನೋಡ್ರಿ ಅಲ್ಲಿ ಬಂದ್ರು ಅವರು. ಮಾತಾಡ್ಸ್ರಿ ಮೊದ್ಲು, ಹಿಂಗ್ ಆಡ್ಬೇಡ್ರಿ ಅಮ್ಮರೇ. ಇನ್ನೊಂದು ವಿಚಾರ, ಸಾವುಕಾರರಿಗೆ ನಾನ್ ಹೇಳ್ದೆ ಅಂತ ಮಾತ್ರ ಬಾಯಿಗೆ ಬಿಟ್ಟು ಹೇಳ್ಬಿಟ್ಟಿರ. ಮತ್ತೆ ಸಾವುಕಾರರು ನನ್ ಮೇಲೆ ಕೋಪ ಮಾಡ್ಕೊಂತಾರೆ ಮತ್ತೆ. ಲೇ ಇವಳೆ ಯಾಕೆ ಹಿಂಗ್ ನಿನ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಏನಾಯ್ತು? ಅಯ್ಯೋ ಏನು ಆಗಿಲ್ ಕಣ್ರಿ, ಆರಾಮಾಗಿ ನಿಂತಿದ್ದೀನಿ. ಇಷ್ಟೊತ್ತರ್ಗು ನಿಮ್ಗೆ ಕಾಯ್ಕೊಂಡು ನಿಂತಿದ್ದೀನಿ ಕಣ್ರಿ. ಮುದ್ದೆ ಬಸ್ಸಾರೆಲ್ಲ ಮಾಡ್ಕೊಂಡು, ಅಡಿಗೆ ಎಲ್ಲ ಮಾಡ್ಕೊಂಡು ಊಟಕ್ಕೆ ಹಾಕೋಣ ಅಂತ ನಿಮ್ಗೆ ಕಾಯ್ಕೊಂಡಿದ್ದೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ತೋಟದತ್ರನಾದ್ರೂ ಹುಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೆ, ಇನ್ನೇನ್ ಬರೋಣ ಅಂತ. ಅಷ್ಟರಲ್ಲಿ ನೀವೇ ಬಂದೆ ಕಣ್ರಿ. ಬರ್ರಿ ಮೊದ್ಲು ಊಟ ಮಾಡಿ ಬರ್ರಿ. ಊಟನಾ? ಇವಳ ನನಗೆ ಊಟ ಗೀಟ ಏನು ಬೇಡ ಕಡೆ ಇವಳೆ ಇವಾಗ. ಹೊಟ್ಟೆ ತುಂಬ್ತು, ಸುಮ್ಕಿರು. ಏನು ಬೇಡ, ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಟ್ಟೈತೆ. ಏನ್ರಿ ಅಂತಿದ್ದೀರಾ ನೀವು? ಅಲ್ಲ ಕಣ್ರಿ, ನಾನು ನಿಮ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಬಿಸಿಯಾಗಿ ಅಡಿಗೆ ಎಲ್ಲ ಮಾಡೋಣ ಟೈಮ್ ಸರಿಯಾಗಿ ಅಂತ ನಾನು ನಿಮ್ಗೋಸ್ಕರ ಊಟ ಮಾಡ್ದಂಗೆ ತಿಂಡಿ ತಿಂದಂಗ ನಾನ್ ನಿಮ್ ಕಾಯ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಎಲ್ಲ ಊಟ ಮಾಡ್ಕೊಂಬಂದ್ರಿ ನೀವು. ಹೊಟ್ಟೆ ತುಂಬೈತೆ ಊಟ ಬೇಡ ಅಂತ ಹೇಳ್ತಿದ್ರಲ್ಲ, ಯಾಕೆ ಹಿಂಗೆಲ್ಲ ಹೇಳ್ತಿದ್ರ? ಎಲ್ಲ ಊಟ ಮಾಡ್ಕೊಂಬಂದ್ರಿ ನೀವು? ಅಯ್ಯ ದೇವ್ರೆ, ಇದೊಳ್ಳೆ ಕತೆ ಆಗೋತಲ್ಲ ನಿನ್ನಿಂದ. ಅಲ್ಲ ಕಣೆ, ನಾನು ಎಲ್ಲಾದ್ರೂ ಊಟ ಮಾಡ್ಕೊಂಬರ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದೀನಿ ತಾನೆ. ಅಲ್ಲ, ಎಲ್ಲಿ ಊಟ ಮಾಡ್ಕೊಂಬಂದ್ರು ನೀವು ಖುಷಿ ಪಡ್ತಿದ್ದೆ, ಹೆಂಗ ಬಿಡ್ರಿ ಊಟ ಮಾಡ್ಕೊಂಡ್ ಬಂದಿದ್ದೀರ ಅಂತ. ಇವಾಗ ನೋಡಿ ನೀನು ಯಾಕೆ ಊಟ ಮಾಡ್ಕೊಂಡ್ ಬಂದಿರ ಅಂತ ರೇಗಾಡ್ತಿದ್ಯಾ. ಇಲ್ಲೇ ಊಟ ಮಾಡ್ಬೇಕಂತ ಆಯ್ತಾ? ನನಗೂ ಯಾರ್ಯಾರ ಪರಿಚಯದವ್ರು ಇರ್ತಾರೆ, ನಮ್ಮವ್ರೆಲ್ಲಾರು ಹೋಗಿದ್ದೆ, ಊಟ ಮಾಡ್ಕೊಂಡ್ ಬಂದೆ ಕಣಮ್ಮ. ಅದಕ್ಕೆ ಯಾಕೆ ಹಿಂಗ ಆಡ್ತಿದ್ಯಾ? ಏನು ಇಲ್ಲ, ನನಗೆ ಗೊತ್ತು ಕಣ್. ಹೇಳ್ರಿ, ನೀವೆಲ್ಲ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿದ್ದೀರ ಅಂತ ಚೆನ್ನಾಗೇನೆ. ಅಲ್ಲ ಕಣ್ರಿ, ನಿಮ್ ತಮ್ಮಂದ್ರುಗಳು ಮಂತ ಹೋಗಿದ್ರಂತೆ, ಎಲ್ಲ ಒಂದಾಗಿದ್ದೀರಂತೆ. ಗೌಡ್ರು ಕರೆದ್ಬಿಟ್ಟು ಎಲ್ಲಾರ್ಗು ಒಂದ್ ಮಾಡಿದಾರಂತೆ. ಅಲ್ಲ, ಯಾಕೆ ಹೋಗಿದ್ದೀರಾ ನೀವು? ನಿಮ್ಗೆಲ್ಲ ಮೊದ್ಲಿನ ಮೋಸ ಮಾಡಿರೋದು, ಅವಮಾನ ಮಾಡಿರೋದು ಗೊತ್ತಿಲ್ವಾ? ಯಾಕೆ ಹೋಗಿದ್ದೀರಾ ನೀವು? ಅಲ್ಲ, ನನಗೆ ಕೇಳ್ದಂಗೆ ಹೆಂಗ್ರಿ ಹೋದ್ರಿ ನೀವು ಅವ್ರ ಮಂತವ? ಕೇಳಿ ಚೆನ್ನಾಗೇ ಕೇಳ್ತಿದಾರೆ ಅಮ್ಮಾರು. ಕೇಳ್ಬೇಕು, ಸಾವುಕಾರಿಗೆ ಇನ್ನೊಂಚೂರು ಕೇಳ್ಬೇಕು, ಬೈಬೇಕು. ಇದೊಳ್ಳೆ ಚೆನ್ನಾಗಾಯ್ತು ಕಣೆ ನಿನ್ನಿಂದ. ನನ್ನ ಅಣ್ಣ ತಮ್ಮದ್ರುಗಳ ಜೊತೆ ನಾನು ಯಾವತ್ತಾದ್ರೂ ಮುನಿಸ್ಕೊಳ್ತೀನಿ, ಯಾವಾಗ್ಲಾದ್ರೂ ಒಂದಾಗ್ತೀನಿ. ನಿನ್ಗೇನೆ ಕಷ್ಟ? ನಿನ್ಗೇನ್ ಕಷ್ಟ ಅಂತ? ಹಂಗಾರೆ ನಾನು ನಮ್ಮ ಅಣ್ಣ ತಮ್ಮದ್ರುಗಳ ಜೊತೆ ನಾನು ಚೆನ್ನಾಗಿರೋದು ಬೇಡವಾ ಅನ್ನು? ಅಲ್ಲ ಕಣೆ, ಏನು ಹೊಟ್ಟೆ ಕಿಚ್ಚೈತೆ. ನಿನ್ ತಮ್ಮನ ಜೊತೆ ಮಾತ್ರ ಮುನಿಸ್ಕೊಂಡಿದೀನಿ, ನನ್ನ ತಮ್ಮಂದ್ರುಗಳ ಜೊತೆ ಮಾತ್ರ ಮಾತಾಡ್ತಿದ್ದೀನಿ ಅಂತನ. ಇಷ್ಟು ದಿವಸ ಮಾತ್ರ ನಿನ್ ತಮ್ಮ ಮಾತ್ರ ನನ್ನ ತಮ್ಮ ಬಾವ ಅಂತ ಇದ್ದು ಮೋಸ ಮಾಡ್ದ. ಅವಾಗ ಏನು ಅನಿಸ್ಲಿಲ್ಲ ನಿನ್ಗೆ? ಏನು ತಪ್ಪು ಮಾಡ್ದಲ್ಲಿರೋ ನನ್ನ ತಮ್ಮಂದ್ರುಗಳ ಜೊತೆ ನಾನು ದೂರ ಆಗಿದ್ದೆ, ಮೋಸ ಮಾಡಿದ್ದೆ, ಕೋಪ ಮಾಡ್ಕೊಂಡಿದ್ದೆ. ಇಷ್ಟು ದಿವಸ ಅಂತೂ ಅವ್ರಿವ್ರು ಮಾತು ಕೇಳ್ಕೊಂಡು ಯಾಮಾರಿದ್ದೀನಿ ಅಂದ್ಮೇಲೆ ಇನ್ಮೇಲಿಂದ ಯಾಮಾರ್ಕೊಂಡು ಹೇಳು. ನಿನ್ಗೇನು ಕಷ್ಟ? ನನ್ನ ಅಣ್ಣ ತಮ್ಮಂದ್ರುಗಳ ಜೊತೆ ನಾನ್ ಚೆನ್ನಾಗಿದ್ರೆ